ನಮಸ್ಕಾರ. ಹಾಡು ಮತ್ತು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇಂದು ಇನ್ನೊಂದು ಹರಟೆ ದಿನ. ರಿಯಾಲಿಟಿ ಶೋಸ್. ಈ ರಿಯಾಲಿಟಿ ಶೋಗಳು ಬರ್ತಾನೆ ಹೋಗ್ತಾನೆ ಇರುತ್ತೆ. ಕೆಲವರು ಅಂತಾರೆ ಅದು ಏನು ಸ್ಕ್ರಿಪ್ಟೆಡ್ ಅಂತಾರೆ. ಅಲ್ಲಿ ಹೋಗಿ ಬಂದವರು ಇಲ್ಲ ಸ್ಕ್ರಿಪ್ಟೆಡ್ ಅಲ್ಲ, ಬಹಳ ರಿಯಾಲಿಟಿ, ಅದ್ರಲ್ಲಿ ತೋರಿಸೋದು ನೀವು ಅಲ್ಲಿ ಹೋದ್ರೇ ಗೊತ್ತಾಗೋದು ಅಂತಾರೆ. ಅದು ಸ್ಕ್ರಿಪ್ಟೆಡ್ಡೋ ನಾನ್ ಸ್ಕ್ರಿಪ್ಟೆಡ್ಡೋ ನನಗಂತೂ ಗೊತ್ತಿಲ್ಲ, ಬಹುಶಃ ಯಾರಿಗೂ ಗೊತ್ತಿಲ್ಲ. ನಮ್ಮ ಊಹೆಗೆ ಬಿಟ್ಟಿದ್ದು. ಆದರೆ ಮಿತ್ರರೇ, ನಂದು ಒಂದು ಕನಸಿದೆ ರಿಯಾಲಿಟಿ ಶೋಗಳ ಬಗ್ಗೆ. ನಾನೊಂದು ರಿಯಾಲಿಟಿ ಶೋ ನಡೆಸ್ತೀನಿ. ಅದು ಸ್ಕ್ರಿಪ್ಟೆಡ್ಡೇ ಆಗಿರುತ್ತೆ. ಬಹಳ ಒಳ್ಳೆಯ ಉದ್ದೇಶಕ್ಕೆ ಸ್ಕ್ರಿಪ್ಟ್ ಆಗಿರುತ್ತೆ. ನನ್ನ ರಿಯಾಲಿಟಿ ಶೋ ಏನು ಅಂತ ಈಗ ನಿಮ್ಮ ಜೊತೆ ಹಂಚ್ಕೋತೀನಿ. ಚಿಕ್ಕ ಬ್ಯಾಕ್ಗ್ರೌಂಡ್. ಪಟ್ಟಣ ಮತ್ತು ಹಳ್ಳಿಗಳು, ಸಿಟಿ ಮತ್ತು ವಿಲೇಜಸ್ ಎರಡೂ ಇವೆ. ಎರಡೂ ನಮ್ಮ ಭಾಗನೇ. ಬೆಂಗಳೂರು ಅಂತ ಒಂದು ಸಿಟಿನ ಉದಾಹರಣೆಗೆ ತೊಗೊಂಡ್ರೆ, ಇಲ್ಲಿ ಮಕ್ಕಳು ಇದ್ದಾರೆ, ದೊಡ್ಡವರು ಇದ್ದಾರೆ. ಮಕ್ಕಳಿಗೆ ಆಟ ಆಡೋದಕ್ಕೆ ಅವಕಾಶವೇ ಇಲ್ಲ, ಯಾಕೆಂದರೆ ಜಾಗವೇ ಇಲ್ಲ. ಗ್ರೌಂಡ್ ಇತ್ತು ಅಂತಂದರೆ ಕೂಡ ಆ ಆಟಗಳು ಬಹಳ ಸೀಮಿತ ಆಗಿಬಿಟ್ಟಿವೆ. ಕ್ರಿಕೆಟ್ ಇರ್ಬೋದು, ಹಾಕಿ ಇರ್ಬೋದು, ವಾಲಿಬಾಲ್ ಇರ್ಬೋದು, ಈ ರೀತಿ ಕೆಲವು ಔಟ್ಡೋರ್ ಗೇಮ್ಸ್. ಇಂಡೋರ್ ಗೇಮ್ಸ್ ಅಂತೂ ನಾವು ಮರ್ತೇ ಬಿಟ್ಟಿದ್ವಿ. ಈಗಿನ ಮಕ್ಕಳಿಗೆ ಇಂಡೋರ್ ಗೇಮ್ಸ್ ಏನಪ್ಪ ಅಂದರೆ ಮೊಬೈಲ್ ಗೇಮ್ಸ್ ಅನ್ನೋ ಥರ ಆಗಿಬಿಟ್ಟಿದೆ. ದೊಡ್ಡವ್ರಿಗೆ, ಸಿಟಿಲಿರೋ ದೊಡ್ಡವ್ರಿಗೆ, ಅವರು ಬರೀ ಕೆಲಸದಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ. ಬಹಳ ಜನಕ್ಕೆ ಪ್ರಪಂಚದ ನೇಚರ್ದ ಅರಿವೇ ಇಲ್ಲ. ಹುಡುಗರಿಗೆ ಎಜುಕೇಷನ್ನಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ, ದೊಡ್ಡವರು ದುಡಿಮೆಯಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಇದೆರಡು ಬಿಟ್ಟು ಬೇರೆದಕ್ಕೆ ಅವ್ರಿಗೆ ಟೈಮೇ ಇಲ್ಲ. ಇನ್ನು ನಮ್ಮ ಹಳ್ಳಿನಲ್ಲಿ ಬಂತು ಅಂತಂದರೆ, ಅಲ್ಲೂ ಹುಡುಗರಿದ್ದಾರೆ, ಅಲ್ಲೂ ದೊಡ್ಡವರಿದ್ದಾರೆ. ಅಲ್ಲೂ ಜನ ಓದ್ತಾರೆ, ಅಲ್ಲೂ ಜನ ಕೆಲಸ ಮಾಡ್ತಾರೆ. ಅಲ್ಲಿ ಓದ್ತಾರೆ. ಅವ್ರು ಓದೋರಿಗೆ ಏನು ಬಿಗ್ಗೆಸ್ಟ್ ಚಾಲೆಂಜ್ ಏನಪ್ಪ ಅಂತ ಹಳ್ಳಿಲಿರೋ ಹುಡುಗರನ್ನ ಕೇಳಿದ್ರೆ, ಎರಡೇ ಸಬ್ಜೆಕ್ಟಲ್ಲಿ ಅವರು ಕಷ್ಟಪಡೋದು. ಒಂದು ಮ್ಯಾಥ್ಸು, ಇನ್ನೊಂದು ಇಂಗ್ಲೀಷ್. ಇದೆರಡೂ ಚೆನ್ನಾಗಿ ಅವ್ರಿಗೆ ಬರದೇ ಇರೋದ್ರಿಂದ ಅವ್ರ ಲೈಫ್ಗೆ ಮುಂದೆ ಬಹಳ ತೊಂದರೆ ಆಗತ್ತೆ ಅಂತ ಅಂದ್ಕೊಂಡಿರ್ತಾರೆ. ಕೆಲವು ಮಟ್ಟಿಗೆ ಅದು ನಿಜ ಕೂಡ, ಯಾಕೆಂದರೆ ಇದೆರಡು ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್. ಇನ್ನು ನಮ್ಮ ಹಳ್ಳಿಲಿರೋ ಜನಗಳಿಗೆ ಕೆಲಸ ಮಾಡ್ತಾರೆ, ದುಡಿಮೆ ಅಷ್ಟಿರಲ್ಲ. ಈ ನನ್ನ ರಿಯಾಲಿಟಿ ಶೋ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ, ನನ್ನ ಕನಸು ಹೆಂಗಿದೆಯಪ್ಪ ಅಂತಂದರೆ, ಇವೆರಡರ ಜನನ ಒಬ್ರಿಗೊಬ್ರನ್ನ ಪರಿಚಯಿಸೋದು. ಅಂದರೆ ಒಂದೇ ಕಡೆ ಕೂಡಾಕಿ 100 ದಿವಸ ಶೋ ಮಾಡೋದಲ್ಲ. ನನ್ನ ಕನಸೇನಪ್ಪ ಅಂತಂದರೆ, ವಾರಾಂತ್ಯದಲ್ಲಿ ಸ್ಯಾಟರ್ಡೇಸ್ ಮತ್ತು ಸಂಡೇಸ್ ಸಿಟಿಯಿಂದ ಒಂದು ಬಸ್ಸಲ್ಲಿ ಜನನ ಕಲೆ ಹಾಕಿ ಹತ್ತಿರ ಇರೋ ಒಂದು ಹಳ್ಳಿಗೆ ಕರ್ಕೊಂಡು ಹೋಗೋದು. 1.5 2 hours ಜರ್ನಿನಲ್ಲಿ ಬಹಳ ಹಳ್ಳಿಗಳು ನಮಗೆ ಸಿಗುತ್ತೆ ಬೆಂಗಳೂರು ಸುತ್ತಮುತ್ತ. ಒಂದು 6 ಗಂಟೆಗೆ ಬಿಟ್ಟರೆ 7:30 8 ಗಂಟೆ ಹೊತ್ತಿಗೆ ಆ ಹಳ್ಳಿನ ಸುಲಭವಾಗಿ ತಲುಪ್ಬೋದು. ಅಲ್ಲಿ ಅವರಿಗೆ ಚಹಾ ಸೇವನೆ ಆಗುತ್ತೆ, ಚಹಾ ಕಾಫಿ ಸೇವನೆ ಆಗುತ್ತೆ. ಮತ್ತು ಸುಮಾರು 1 ಗಂಟೆ ಅವರಿಗೆ ಹಳ್ಳಿನಲ್ಲಿ ಗದ್ದೆ ಮತ್ತು ತೋಟಗಳಲ್ಲಿ ಸುಮ್ಮನೆ ಒಂದು ಓಡಾಡೋಕ್ಕೆ ಒಂದು ಅವಕಾಶ. 1 hour ಓಡಾಡಲಿ ಜನ. ಮಕ್ಕಳಿಗಂತೂ ಖಾಲಿ ಜಾಗ ಕಂಡುಬಿಟ್ರೆ ಬಹಳ ಸಂತೋಷ ಪಡ್ತಾರೆ. ಮನೆಯಲ್ಲಿ ಅವ್ರಿಗೆ ಯಾವುದಕ್ಕೆ ಅವಕಾಶ ಇರಲ್ವೋ, ಓಡೋದಕ್ಕೆ, ಸಂತೋಷ ಪಡೋದಕ್ಕೆ ಯಾವ ಅವಕಾಶ ಇರಲ್ವೋ, ಹಳ್ಳಿಗಳಲ್ಲಿ ಅವ್ರಿಗದು ಯಥೇಚ್ಛವಾಗಿ ಸಿಗುತ್ತೆ. 1 ಗಂಟೆ ಓಡಾಡಲಿ. ಇದೇ ಟೈಮಲ್ಲಿ ಹಳ್ಳಿಯಲ್ಲಿರೋ ದೊಡ್ಡವರು ಪಟ್ಟಣದ ದೊಡ್ಡವ್ರಿಗೆ ಗಿಡ ಮರಗಳ ಪರಿಚಯ ಮಾಡಿಕೊಡ್ಲಿ. ಯಾವ ಗಿಡಗಳು ಯಾವುದು, ಅದಕ್ಕೆ ಹೆಸರೇನು. ತುಂಬ ಜನಕ್ಕೆ ಯಾವ ಗಿಡ, ಒಂದು ಮರ ತೋರಿಸಿದ್ರೆ ಯಾವ ಮರ ಅಂತ ಸಿಟಿನಲ್ಲಿರೋರಿಗೆ ಗೊತ್ತಿರಲ್ಲ.
ಉದಾಹರಣೆಗೆ ಮಾವಿನ ಹಣ್ಣು ಎಲ್ಲರೂ ತಿಂತಾರೆ, ಮಾವಿನ ಮರ ಹೇಗಿರುತ್ತೆ ಅಂತಲೇ ಗೊತ್ತಿರಲ್ಲ. ಸೊ ಈ ಪರಿಚಯ ಅವ್ರಿಗಾಗಲಿ. ಸೊ ಮಾವಿನ ಮರ ಅಂದರೆ ಹೆಂಗಿರುತ್ತೆ, ಸೀಬೆ ಮರ ಅಂದರೆ ಹೆಂಗಿರುತ್ತೆ, ಬಾಳೆ ತೋಟ ಹೆಂಗಿರುತ್ತೆ, ತರಕಾರಿಗಳ ತೋಟ ಹೆಂಗಿರುತ್ತೆ, ತರಕಾರಿ ಎಲೆಗಳು ಹೆಂಗಿರುತ್ತೆ, ಎಲ್ಲ ಪರಿಚಯ ಆಗಲಿ, ಒಳ್ಳೆಯದೇನೆ ಅಲ್ವೇ. ಸೊ 1 hour ಈ ಹಳ್ಳಿನವರು ದೊಡ್ಡವ್ರಿಗೆ ಇದು ಪರಿಚಯ ಮಾಡಿಕೊಡ್ಲಿ. ಅದೇ 1 hour ಹಳ್ಳಿ ಮಕ್ಕಳು ಮತ್ತು ಸಿಟಿನ ಮಕ್ಕಳು ಮಿಂಗಲ್ ಆಗಲಿ, ಆಟ ಆಡಲಿ, ತಮಾಷೆ ಮಾಡಲಿ, ಒಬ್ರಿಗೊಬ್ರು ಪರಿಚಯ ಮಾಡಿಕೊಡ್ಲಿ. 9 ಗಂಟೆ ಬ್ರೇಕ್ಫಾಸ್ಟ್ ಟೈಮ್. ಇಡ್ಲಿ, ವಡೆ, ಪಿಜ್ಜಾ, ಕಾರ್ನ್ಫ್ಲೇಕ್ಸ್ ಎಲ್ಲ ಮರೆತು ಹಳ್ಳಿ ತಿಂಡಿನ ಸವಿಲಿ, ಬಹಳ ರುಚಿಯಾಗಿರುತ್ತೆ. ನಮ್ಮ ಎಷ್ಟೋ ಬ್ಯಾಂಗ್ಳೂರು ಹೋಟೆಲ್ಗಳಲ್ಲಿ ಹಳ್ಳಿ ತಿಂಡಿಗಳು ಸಿಗತ್ತೆ, ಆದರೆ ಅನ್ಫಾರ್ಚುನೇಟ್ಲಿ ಅದು ಕೂಡ ಅರ್ಬನೈಸ್ ಆಗಿಬಿಟ್ಟಿವೆ. ಉದಾಹರಣೆಗೆ ಹಳ್ಳಿಯಲ್ಲಿ ಸಿಗೋ ಅಕ್ಕಿ ರೊಟ್ಟಿ ರುಚಿನೇ ಬೇರೆ, ನಮ್ಮ ಬ್ಯಾಂಗ್ಳೂರು ಹೋಟೆಲಲ್ಲಿ ಸಿಗೋ ಅಕ್ಕಿ ರೊಟ್ಟಿ ರುಚಿನೇ ಬೇರೆ. ಅವುಗಳ ಪರಿಚಯ ಆಗಲಿ, ಅವುಗಳ ರುಚಿ ನೋಡಲಿ, ಅವುಗಳ ಪೌಷ್ಟಿಕಾಂಶತೆ ಇವ್ರಿಗೂ ಸಿಗಲಿ. ಸೊ ಈ ರೀತಿ 9ರಿಂದ 9:30 ತನಕ ಬ್ರೇಕ್ಫಾಸ್ಟ್ ಟೈಮ್ ಆಗಲಿ, ಸಂತೋಷವಾಗಿ ತಿಂತಾರೆ. 10 ಗಂಟೆಯಿಂದ 12 ಗಂಟೆ ತನಕ ಸೇವೆ ಅಂತ ಆಗಲಿ, ಶ್ರಮದಾನ್ ಅಂತ ಏನು ಅಂದ್ಕೊತೀವಿ ಹಿಂದಿನಲ್ಲಿ, ಅದಾಗಲಿ. ನಮ್ಮ ಹಳ್ಳಿಗಳಲ್ಲಿ ರೈತರಿಗಿರೋ ಒಂದು ದೊಡ್ಡ ತೊಂದರೆ ಏನಪ್ಪ ಅಂತಂದರೆ, ಅವ್ರಿಗೆ ಕೆಲಸ ಮಾಡೋಕ್ಕೆ ಜನ ಸಿಗಲ್ಲ. ಪಾಪ ಅವ್ರುಗಳೇ ಎಲ್ಲ ಮಾಡ್ಕೊಳ್ಬೇಕು. ಬ್ಯಾಂಗ್ಳೂರಲ್ಲಿರೋರಿಗೆ ಎಕ್ಸಸೈಸಸ್ ಮಾಡೋಕ್ಕೆ ಅವಕಾಶನೇ ಇಲ್ಲ. ಜಿಮ್ಗೆ ಹೋಗಿ ದುಡ್ಡು ಕೊಟ್ಟು ಎಕ್ಸಸೈಸ್ ಮಾಡಬೇಕು. ಇದರಲ್ಲಿ ವಾರಕ್ಕೆ 2 ದಿವಸ ದುಡ್ಡು ಕೊಡ್ದಿದ್ರೆ ನ್ಯಾಚುರಲ್ ಎಕ್ಸಸೈಸಸ್ ಆಗಲಿ, ಕಳೆ ಕೀಳಲಿ, ಪಾತಿ ಸರಿ ಮಾಡಲಿ, ನೀರು ಹರಿಬಿಡಲಿ, ಎಷ್ಟು ಚೆನ್ನಾಗಿರುತ್ತಲ್ಲ, ಗೊಬ್ಬರ ಹಾಕಲಿ, 1 hour 2 hours ಅದರಲ್ಲಿ ಟೈಮ್ ಸ್ಪೆಂಡ್ ಮಾಡಲಿ. ಆವಾಗ ನಮಗೆ ನಾವು ತಿನ್ನೋ ಅನ್ನ, ನಾವು ತಿನ್ನೋ ಆಹಾರದ ಬಗ್ಗೆ ನಮಗೆ ಗೌರವ ಜಾಸ್ತಿ ಆಗುತ್ತೆ ಸಿಟಿನವ್ರಿಗೆ. ಅದೇ ಟೈಮಲ್ಲಿ ಸಿಟಿ ಎಲ್ಡರ್ಸು ವಿಲೇಜ್ ಎಲ್ಡರ್ಸ್ಗೆ ಹೈಜೀನ್ ಬಗ್ಗೆ ಪಾಠ ಮಾಡಲಿ, ಕ್ಲೆನ್ಲಿನೆಸ್ ಬಗ್ಗೆ ಪಾಠ ಮಾಡಲಿ, ಹೆಲ್ತ್ ಬಗ್ಗೆ ಪಾಠ ಮಾಡಲಿ, ಬಹಳ ಒಳ್ಳೆಯದು. ಸೊ ಒಬ್ಬರಿಂದ ಒಬ್ಬರು ಪಾಠ ಕಲ್ತ್ಕೊಂಡ್ರೆ ಪೀರ್ ಲರ್ನಿಂಗ್ ಅಂತ ನಾವು ಏನಂತೀವಿ, ಅದರ ಎಫೆಕ್ಟ್ ಬಹಳ ದಿವಸ ಇರುತ್ತೆ. ಅದೇ ರೀತಿ ಸಿಟಿ ಹುಡುಗರು ಹಳ್ಳಿ ಹುಡುಗರಿಗೆ ಇಂಗ್ಲೀಷ್ ಹೇಳ್ಕೊಡ್ಲಿ, ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ಲಿ. ಹುಡುಗರು ಭಾಳ ಬೇಗ ಕಲಿತಾರೆ. ಅವ್ರಿಗೂ ಅದೇನೆ ಪೀರ್ ಲರ್ನಿಂಗ್. ಒಬ್ಬ ಟೀಚರ್ ಹೇಳ್ಕೊಡೋದಕ್ಕಿಂತ ನನ್ನದೇ ಒಂದು ಸಮವಯಸ್ಕ ಹೇಳ್ಕೊಟ್ರೆ ಕಲಿಕೆ ಬಹಳ ಈಸಿ ಆಗಿಬಿಡುತ್ತೆ. ಸೊ ನಮ್ಮ ಹಳ್ಳಿ ಹುಡುಗರಿಗಿರೋ ಮುಂದೆ ಬೆಳೆಯೋ ಒಂದು ಕೀಳರಿಮೆ, ನನಗೆ ಇಂಗ್ಲೀಷ್ ಬರಲ್ಲ ಅನ್ನೋ ಕೀಳರಿಮೆ ದೂರ ಆಗಿಬಿಡುತ್ತೆ ಅವ್ರಿಗೆ. ಸೊ ಈ ರೀತಿ 10ರಿಂದ 12, 12:30 ತನಕ ಅದರದ್ದೇ ರೀತಿ ಶ್ರಮದಾನ ಆಗಲಿ, ಬಹಳ ಒಳ್ಳೆಯದು. ಅದರಿಂದ 12:30ಯಿಂದ 1 ಗಂಟೆಗೆ ರಿಲ್ಯಾಕ್ಸ್ ಮಾಡಲಿ, ತಿರ್ಗಾ ಓಡಾಡಲಿ, ಒಬ್ರಿಗೊಬ್ಬರು ಕಷ್ಟ ಸುಖ ಹಂಚ್ಕೊಳ್ಳಿ. 1:30 ಹೊತ್ತಿಗೆ ಊಟದ ಸಮಯ, ರುಚಿಕರವಾದ ಹಳ್ಳಿ ಊಟ ಮಾಡಲಿ. ಅದರ ರುಚಿನೇ ಬೇರೆ, ಅದರಿಂದ ಸಿಗೋ ಪೌಷ್ಟಿಕಾಂಶಗಳೇ ಬೇರೆ. ಸಿಟಿನಲ್ಲಿ ಅದು ಸಿಗೋದೇ ಇಲ್ಲ. ಅವುಗಳನ್ನು ಇವರು ಎಂಜಾಯ್ ಮಾಡಲಿ, ಸಿಟಿನವ್ರು ಕೂಡ. 1/4 ಗಂಟೆ ಊಟ ಆದಮೇಲೆ ಅರ್ಧ ಗಂಟೆ ವಿಶ್ರಾಂತಿನೂ ಆಗಲಿ, ಏನೂ ತಪ್ಪಿಲ್ಲ. ಮತ್ತು ತಿರ್ಗಾ ಒಂದು 3 ಗಂಟೆಗೆ 3ರಿಂದ 4, 4:15 ತನಕ ಅದೇ ಶ್ರಮದಾನ ಕಂಟಿನ್ಯೂ ಆಗಲಿ. ಶ್ರಮದಾನ ತೋಟನ ಕ್ಲೀನ್ ಮಾಡೋದ್ರ ಬಗ್ಗೆ ಇರ್ಬೋದು, ಅಥವಾ ಮಕ್ಕಳು ಒಬ್ರಿಗೊಬ್ಬರು ಪಾಠ ಹೇಳ್ಕೊಡೋದಿರ್ಬೋದು,
ಸಿಟಿ ಹುಡುಗರಿಗೆ ಹಳ್ಳಿ ಹುಡುಗರು ಆಟಗಳ ಬಗ್ಗೆ ಪರಿಚಯ ಮಾಡಲಿ. ನಮ್ಮ ಎಷ್ಟೋ ಜನಕ್ಕೆ ಮರಕೋತಿ ಆಟ ಮತ್ತೆ ಹೋಗ್ಬಿಟ್ಟಿದೆ, ಬುಗುರಿನ ನೋಡೇ ಇಲ್ಲ, ಗೋಲಿ ಆಟ ಗೊತ್ತೇ ಇಲ್ಲ, ಟೈರ್ ರೇಸ್ ಕಂಡೇ ಇಲ್ಲ. ಎಷ್ಟು ಚೆನ್ನಾಗಿರುತ್ತಲ್ಲ ಆಟಗಳು, ಅದನ್ನು ಆಡಿದಾಗ ಅದ್ರಲ್ಲಿ ಸಿಗೋ ಮಜಾನೇ ಬೇರೆ. ಅದೇ ರೀತಿ ಹಳ್ಳಿಲಿರೋ ಹೆಂಗಸರು ಸಿಟಿಯಿಂದ ಬಂದಿರೋ ಹೆಂಗಸರಿಗೆ ಇಂಡೋರ್ ಗೇಮ್ಸ್ ಬಗ್ಗೆ ಕಳಿಸ್ಕೊಡ್ಲಿ. ಪಗಡೆ ಇರ್ಬೋದು, ಅಳುಗುಳಿ ಮನೆ ಅಂತಿರ್ಬೋದು, ಅದಿರ್ಬೋದು, ಚೌಕಾಭಾರ ಇರ್ಬೋದು. ಈ ರೀತಿ ಹೊಸ ಆಟಗಳನ್ನು ಅವ್ರಿಗೆ ಜ್ಞಾಪಿಸೋ ಹಂಗಾಗಲಿ. ಎಲ್ಲರೂ ಇಂಥ ಆಟಗಳನ್ನು ಚಿಕ್ಕ ವಯಸ್ಸಲ್ಲೇ ಆಡಿರ್ತಾರೆ, ಸಿಟಿಯ ಜಂಜಾಟದ ಲೈಫಲ್ಲಿ ಎಲ್ಲ ಮರ್ತುಬಿಟ್ಟಿರ್ತಾರೆ. ಈ ರೀತಿ 1.5 ಗಂಟೆ ಟೈಮ್ ಪಾಸ್ ಮಾಡೋದ್ರಿಂದ ಅವ್ರಿಗೂ ತಮ್ಮ ಹಳೆಯ ದಿವಸಗಳು ಜ್ಞಾಪಕ ಬರುತ್ತೆ. ಪ್ಲಸ್ ಈ ಆಟಗಳನ್ನು ನಾವು ಸಿಟಿ ಕೂಡ ತರಬಹುದು. 4:15 ಹೇಗೋ ಆಗಿಬಿಡುತ್ತೆ. ತಿರ್ಗಾ ಕಾಫಿ ಚಹಾ ಸಮಯ ಸೇವನೆ ಮಾಡಲಿ, ಜೊತೆಗೆ ಟೈಮ್ ಪಾಸ್ ಮಾಡಲಿ, ಒಬ್ರಿಗೊಬ್ರು ಪರಿಚಯ ಮಾಡಿಕೊಳ್ಳಿ ಇನ್ನೂ ಚೆನ್ನಾಗಿ. 5 ಗಂಟೆ ಹೊತ್ತಿಗೆ ಅಲ್ಲಿಂದ ನಾವು ಬಿಟ್ಟರೆ 6:30-7 ಗಂಟೆ ಹೊತ್ತಿಗೆ ನಮ್ಮ ಸ್ವಸ್ಥಾನನ ಸುಲಭವಾಗಿ ತಲುಪಿಬಿಡ್ಬೋದು. ಹೇಗಿದೆ ಈ ರಿಯಾಲಿಟಿ ಶೋ? ವಾರ ವಾರ ನಡೀಬೋದು, ಒಂದೊಂದು ವಾರ ಒಂದೊಂದು ಹಳ್ಳಿಗೆ ಹೋಗ್ಬೋದು, ಒಂದೊಂದು ತಿಂಗಳು ಒಂದೊಂದು ಹಳ್ಳಿಗೆ ಹೋಗ್ಬೋದು. ಜನಗಳನ್ನು ಒಬ್ರಿಗೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದು. ಅವರ ಕಷ್ಟ ಏನು ಅಂತ ನಾವು ತಿಳ್ಕೊಳ್ಬೋದು, ಅವರ ಕಷ್ಟಕ್ಕೆ ನಾವು ಉತ್ತರ ಆಗ್ಬೋದು. ನಮ್ಮ ಕಷ್ಟ ಏನು ಅಂತ ಅವರುಗಳು ತಿಳ್ಕೊಳ್ಬೋದು, ನಮ್ಮ ಕಷ್ಟಕ್ಕೆ ಅವರುಗಳು ಉತ್ತರ ಆಗ್ಬೋದು. ಈ ನನ್ನ ಕನಸಿನ ರಿಯಾಲಿಟಿ ಶೋಯಿಂದ ನನ್ನ ದೇಶಕ್ಕೆ ಸಹಾಯ ಆಗುತ್ತೆ, ನನ್ನ ದೇಶದ ಜನಕ್ಕೆ ಸಹಾಯ ಆಗುತ್ತೆ. ಈ ರಿಯಾಲಿಟಿ ಶೋ ಮಾಡೋಣ. ಈ ರಿಯಾಲಿಟಿ ಶೋ ಐಡಿಯಾ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಈ ನನ್ನ ಕನಸಿನ ರಿಯಾಲಿಟಿ ಶೋಗೆ ಒಂದು ರೂಪುರೇಷೆ ಕೊಡೋಣ. ಮಿತ್ರರೇ, ಹಾಡು ಹರಟೆ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ಆಕ್ಸಿಜನ್. ಇದೇ ರೀತಿ ಮುಂದಿನ ಹರಟೆ ಚಾನಲಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.